ಪ್ರೈಸ್ ದ ಲಾರ್ಡ್. ನಮಗೆ ಕರ್ತನ ರಕ್ಷಕನಾಗಿರುವಂತಹ ಯೇಸು ಕ್ರಿಸ್ತರ ಅತಿ ಪರಿಶುದ್ಧವಾದ ನಾಮದಲ್ಲಿ ನಾನು ನಿಮ್ಮನ್ನು ವಂದಿಸ್ತಾ ಮತ್ತೊಂದು ಸಂದೇಶ ಜೊತೆ ನಾನು ಮುಂದೆ ಬಂದೇನೆ. ದೇವರ ಹಸ್ತವು ತಾನೇ ಕಳೆದ ದಿನವೆಲ್ಲ ನಿಮ್ಮನ್ನು ನನ್ನನ್ನು ಆತ್ಮಿಕವಾಗಿ ವಾಕ್ಯಗಳ ಮೂಲಕವಾಗಿ ಬಲಪಡಿಸಿ ಚೈತನ್ಯಗೊಳಿಸಿ ಜೊತೆಗಾರರಾಗಿ ನಡೆಸ್ತಿದ್ದಾರೆ. ವೈಯಕ್ತಿಕವಾಗಿ ನಮ್ಮ ಅಗತ್ಯಗಳನ್ನ ಪೂರೈಸಿ ನಾವು ಕೈ ಮಾಡ್ತಕ್ಕಂಥ ಕೆಲಸಗಳನ್ನು ಆಶೀರ್ವದಿಸಿ ಕಾದು ಪೋಷಿಸಿ ಜೊತೆಗಾರರಾಗಿ ನಡೆಸ್ತಿರೋದಕ್ಕಾಗಿ ದೇವರಿಗೆ ಸ್ತುತಿಯು ಘನವು ಮಹಿಮೆಯು ಸದಾ ಕಾಲವು ಸ್ವಂತವಾಗಿರಲಿ. ಆಮೇನ್. ಈ ದಿನದ ಸಂದೇಶದ ವಾಕ್ಯ ಭಾಗ ಜ್ಞಾನೋಕ್ತಿಗಳು 3ನೇ ಅಧ್ಯಾಯದಲ್ಲಿ 11 ಮತ್ತು 12ನೇ ವಾಕ್ಯ. ಪ್ರೊವರ್ಬ್ಸ್ ಚಾಪ್ಟರ್ 3 ವರ್ಡ್ಸ್ 11-12. ನನ್ನ ಮಗನೇ, ಯೆಹೋವನ ಶಿಕ್ಷೆಯನ್ನು ತಾತ್ಸಾರ ಮಾಡಬೇಡ, ಮಾತ್ರವಲ್ಲದೆ ಆತನ ತಿದ್ದುವಿಕೆಗೆ ಬೇಸರಗೊಳ್ಳಬೇಡ. ಏಕೆಂದರೆ ತಾನು ಮೆಚ್ಚುವ ಮಗನನ್ನು ತಂದೆಯು ಶಿಕ್ಷಿಸುವಂತೆ ಯೆಹೋವನು ಯಾರನ್ನು ಪ್ರೀತಿಸುತ್ತಾನೋ ಅವನನ್ನು ಆತನು ತಿದ್ದುವನು. ದೇವರಿಗೆ ಸ್ತೋತ್ರ. ನಾವು ವಾಕ್ಯ ಭಾಗ ನೋಡ್ತಾ ಇದ್ದೀವಿ ಪ್ರೀತಿಯ ಮಕ್ಕಳೇ. ನನ್ನ ಮಗನೇ, ಯೆಹೋವನ ತಿದ್ದುವಿಕೆಗೆ ಬೇಸರಗೊಳ್ಳಬೇಡ. ಏಕೆಂದರೆ ತಾನು ಮೆಚ್ಚುವ ಮಗನನ್ನು ಒಬ್ಬ ತಂದೆ ಶಿಕ್ಷಿಸುವ ಪ್ರಕಾರವಾಗಿ ಯೆಹೋವನು ತಾನು ಮೆಚ್ಚತಕ್ಕಂಥವ್ರನ್ನೇ ಆತನು ಶಿಕ್ಷಿಸುವ ಆತನಾಗಿದ್ದಾನೆ, ತಿದ್ದುವ ಆತನಾಗಿದ್ದಾನೆ. ದೇವರಿಗೆ ಸ್ತೋತ್ರ. ಬಹಳ ಪ್ರಮುಖವಾಗಿ ನಮಗೆ ಗೊತ್ತು, ನಮ್ಮೆಲ್ಲರಿಗೂ ಚೆನ್ನಾಗಿ ಗೊತ್ತು, ದೇವರು ನಮ್ಮ ನಂಬಿಕೆಗೆ ಪರೀಕ್ಷೆಯನ್ನು ಇಡ್ತಾರೆ ಅಂತ. ಅದರಲ್ಲಿ ಬಲವಾಗಿ ಹೇಳ್ಕೊತೀವಿ. ನಾವು ವಿಶ್ವಾಸಿಗಳೇ ಆಗಿದ್ದೇವೆ, ನಾವು ಕ್ರೈಸ್ತರೇ ಆಗಿದ್ದೇವೆ, ನಾವು ದೇವ್ರ ಮಕ್ಕಳಾಗಿದ್ದೇವೆ ಅನ್ನೋ ನಂಬಿಕೆಯಿಂದ ಹೇಳ್ಕೊತೀವಿ. ನಿಜ. ಏಕೆಂದರೆ ದೇವರು ನಮ್ಮ ನಂಬಿಕೆಗೆ ಪರೀಕ್ಷೆ ನೀಡ್ತಾರೆ. ಅದು ಮೊದಲನೇ ಪರೀಕ್ಷೆ. ಅಷ್ಟೇನ ಪರೀಕ್ಷೆ ಅಂತಂದರೆ ಇನ್ನೂ ನಮ್ಮನ್ನು ರೂಪಿಸಿ ತನ್ನ ಚಿತ್ತಕ್ಕೆ ಉಪಯೋಗಿಸುವಾಗ ಬರ್ತಕ್ಕಂಥ ಉಪದ್ರವದಲ್ಲಿ, ಕಷ್ಟದಲ್ಲಿ, ಶೋಧನೆಯಲ್ಲಿ, ಪರೀಕ್ಷೆಯಲ್ಲಿ ನಾವು ಬಲವಾಗಿ ನಿಲ್ಲಬೇಕಾದ್ರೆ ಅನೇಕ ಪರೀಕ್ಷೆಗಳನ್ನ ದೇವರು ಮುಂಚಿತವಾಗಿ ನಮ್ಮಲ್ಲಿರ್ತಾರೆ. ದೇವರಿಗೆ ಸ್ತೋತ್ರ. ಅನೇಕ ಪರೀಕ್ಷೆಗಳನ್ನ ಮುಂಚಿತವಾಗಿ ನಮ್ಮಲ್ಲಿಟ್ಟು ಆ ಮಾರ್ಗದಲ್ಲಿ ನಾವು ಎಷ್ಟೋ ಸರಿ ನಾವು ಸೋತೋಗುವಂಥ ಪರಿಸ್ಥಿತಿ, ನಿರಾಸೆ ಅಂತ ಪರಿಸ್ಥಿತಿ ಬಂದಾಗ ಸಹ ಅವರೇ ನಮ್ಮನ್ನು ಬಲಪಡಿಸ್ತಿರ್ತಾರೆ, ಅವರೇ ನಮಗೆ ಚೈತನ್ಯ ಕೊಡ್ತಿರ್ತಾರೆ, ಅವರೇ ನಮ್ಮನ್ನು ಎಚ್ಚರಿಸ್ತಿರ್ತಾರೆ, ನಾನಿದ್ದೇನೆ ಅಂತ. ದೇವರಿಗೆ ಸ್ತೋತ್ರ. ಸೊ ಆಗ ಅಂಥ ಪರೀಕ್ಷೆಯಲ್ಲಿ, ನಂಬಿಕೆಗೆ ಆಗ್ತಕ್ಕಂಥ ಪರೀಕ್ಷೆಯಲ್ಲಿ ನಾವು ನಂಬಿಕೆಯಿಂದ ಹೇಳ್ಕೊಬಿಡ್ತೀವಿ. ಈ ವಿಷಯದಲ್ಲಿ ನಾವು ಸೋತದ್ರೆ ನಿಜವಾಗ್ಲೂ ಯೇಸು ಕ್ರಿಸ್ತರು ಹೇಳ್ತಾರೆ, ಯವನಾದರೂ ನನ್ನವನಂತ ಹೇಳ್ಕೊಳ್ಳೋದಕ್ಕೆ, ವಿಶ್ವಾಸಿ ಅಂತ ಹೇಳ್ಕೊಳ್ಳೋದಕ್ಕೆ ಯಾವನಾದರೂ ನಾಚಿಕೆ ಪಡೋದಾದರೆ, ಹಿಂಜರಿದಾದರೆ, ನಾನು ಸಹ ಪರಲೋಕದಲ್ಲಿರ್ತಕ್ಕಂಥ ನನ್ನ ತಂದೆ ಮುಂದೆ ಅವನು ನನ್ನವನು ಅಂತ ಹೇಳ್ಕೊಳ್ಳೋದಕ್ಕೆ ನಾಚಿಕೆ ಪಡ್ತೇನೆ ಅಂತ ಹೇಳಿದ್ದಾರೆ. ಸೊ ಹಾಗಾಗಿ ನಾವು ನಂಬಿಕೆಯಿಂದ ಹೇಳ್ಕೊಡ್ತೀವಿ, ನಾವು ವಿಶ್ವಾಸಿಗಳಾಗಿದ್ದೇವೆ, ನಾವು ಕ್ರೈಸ್ತರಾಗಿದ್ದೀವಿ ಅಂತ. ದೇವರಿಗೆ ಸ್ತೋತ್ರ. ಆದರೆ ಇನ್ನೂ ಮುಂದಿನ ಪರೀಕ್ಷೆ ಇದೆ. ಏನು ಅಂತಂದರೆ, ದೇವರು ಎಂಥ ಪರೀಕ್ಷೆ ಇಡ್ತಾರೆ ಗೊತ್ತಾ ನಮಗೆ? ಯಾವುದನ್ನು ನಾವು ನಮಗೆ ಯಾವುದು ಕೊರತೆ ಇದೆ, ಯಾವುದರ ಅವಶ್ಯಕತೆ ನಮಗಿದೆ, ಯಾವುದನ್ನು ಹೆಚ್ಚು ಜನರು ಇಷ್ಟಪಡ್ತಾರೆ, ಸೊ ಆ ಪರೀಕ್ಷೆಯನ್ನು ನಮಗಿಡ್ತಾರೆ. ಸೊ ನಿಮ್ಗೆ ಅನಿಸುತ್ತಾ ಕೊರತೆ ಯಾವುದಲ್ಲಿ ಇರುತ್ತೆ ಹೇಳಿ? ಹಣದಲ್ಲೇ ಮೊದಲನೇ ಕೊರತೆ ಇರ್ಬೋದು. ಆಸ್ತಿ, ಬಟ್ಟೆ, ಐಶ್ವರ್ಯ, ವಸ್ತುಗಳು ಕೊರತೆ ಇರ್ಬೋದು. ಮೊದಲು ಅವಶ್ಯಕತೆಗಳು ಇರುತ್ತೆ, ಆಸೆಗಳು ಇರುತ್ತೆ. ಸೊ ಅದರಲ್ಲಿ ಪರೀಕ್ಷೆ ಇಡ್ತಾರೆ ದೇವರು. ಅದರಲ್ಲಿ ಪರೀಕ್ಷೆ ಇಟ್ಟು ನೋಡ್ತಾರೆ. ಸೊ ಆ ಪರೀಕ್ಷೆಗಳು ಬೇಕಾದಷ್ಟು ಇರುತ್ತೆ, ಬಟ್ ಇಡ್ತಾರೆ ಅದನ್ನ ನಮಗೆ. ಯಾರಿಗೆ ಯಾವ ಸೇವೆ, ದೇವರಿಗೆ ಸ್ತೋತ್ರ. ಬಹಳ ಪ್ರಮುಖವಾಗಿ ಸೇವೆ ಆಗಲಿ, ಬಿಸ್ನೆಸ್ ಆಗಲಿ, ಅಥವಾ ಯಾವುದೇ ಉದ್ಯೋಗ ಆಗಲಿ, ಅಧಿಕಾರಿಗಳಾಗಲಿ, ದೇವರು ಯಾವ್ಯಾವ ಪ್ರಮಾಣದಲ್ಲಿ ಕೊಟ್ಟಿರ್ತಾರೆ ಆ ಪ್ರಮಾಣಕ್ಕೆ ತಕ್ಕಂಥ ಪರೀಕ್ಷೆ ಕೊಡ್ತಾರೆ. ಅಂದ್ಕೋಬೋದು ಕೆಲವ್ರಿಗೆ ಇದೇನು ಈ ಥರ ಹೀಗೆ ಹಾಗೆ ಅಂದ್ಕೋಬೋದು. ಬಟ್ ನಮಗೆ ಏನು ಜವಾಬ್ದಾರಿ ಕೊಟ್ಟಿದ್ದಾರೆ ದೇವರು ಆ ಪ್ರಮಾಣಕ್ಕೆ ತಕ್ಕಂತೆ ನಮಗೆ ಪರೀಕ್ಷೆಗಳನ್ನ ಇಡ್ತಾರೆ. ಆ ಪರೀಕ್ಷೆಯಲ್ಲಿ ಅವರು ನಮ್ಮ ಜೊತೆಲೇ ಇರ್ತಾರೆ, ಮೌನವಾಗಿರ್ತಾರೆ. ಪರೀಕ್ಷೆಗಳೇನೋ ಸವಾಲುಗಳಾಗಿ ಬಂದು ನಮ್ಮನ್ನು ಸಾಗರೋಪದಿನಲ್ಲಿ ಆವರಿಸ್ಕೊಂಡ್ರು ಸಹ ದೇವರು ಮಾತ್ರ ನಮ್ಮ ಸಂಗ್ರಹಣೆ ಇದ್ದು ಮೌನವಾಗಿರ್ತಾರೆ. ಪರೀಕ್ಷೆಯಲ್ಲಿ ನಾವು ಪಾಸ್ ಆಗಬೇಕಾಗಿರ್ತಕ್ಕಂಥದ್ದು ನಮ್ಮ ಕರ್ತವ್ಯ. ಅದರಲ್ಲಿ ಯಾವುದೇ ಬೇರೆಯವ್ರ ಸ್ವಂತ ಪ್ರಯತ್ನವೂ ಇರಲ್ಲ, ಶ್ರಮನೂ ಇರಲ್ಲ. ಬಟ್ ದೇವರು ನಮಗೆ ಪರೀಕ್ಷೆಯನ್ನು ಅನುಗ್ರಹಿಸಿರ್ತಾರೆ. ಆ ಪರೀಕ್ಷೆನೆಲ್ಲ ನಾವು ಪಾಸ್ ಆಗಬೇಕು. ದೇವರಿಗೆ ಸ್ತೋತ್ರ. ಸೊ ಆ ಪರೀಕ್ಷೆ ಎಲ್ಲರಿಗೂ ಇರುತ್ತೆ. ಹೇಗೆ ಇರುತ್ತೆ ಅಂದರೆ, ಯಾರ್ಯಾರಿಗೆ ಏನನ್ನು ಕೊಟ್ಟಿರ್ತಾರೆ ದೇವ್ರ ಜವಾಬ್ದಾರಿನ, ಯಾವ ಪ್ರಮಾಣದಲ್ಲಿರುತ್ತೆ ಆ ಪ್ರಮಾಣಕ್ಕೆ ತಕ್ಕಂಥ ಪರೀಕ್ಷೆಗಳಿರುತ್ತೆ. ಸೊ ಹಾಗಾಗಿ ಆದರೆ ಅವ್ರು ನಮ್ಗೆ ಮುಂಚಿತವಾಗಿ ಹೇಳಿರ್ತಾರಲ್ವ, ಸೊ ವಾಕ್ಯಗಳನ್ನ ಕೊಟ್ಟಿರ್ತಾರಲ್ವ, ಈ ವಾಕ್ಯದ ಪ್ರಕಾರವಾಗಿ ಜೀವಿಸಿ ಅಂತ. ಆ ವಾಕ್ಯದ ಪ್ರಕಾರವಾಗಿ ನಾವು ಆ ಪರೀಕ್ಷೆಯಲ್ಲಿ ಪಾಸ್ ಆಗ್ತೀವಿ ಅನ್ನೋ ದೇವರೇ ನಮ್ಗೆ ಇಡ್ತಾರೆ. ದೇವರಿಗೆ ಸ್ತೋತ್ರ. ಸೊ ಆ ಪರೀಕ್ಷೆಯಲ್ಲಿ ನಾವು ಪಾಸ್ ಆಗಬೇಕಾದ್ರೆ ನಿಶ್ಚಯವಾಗಿ ನಮಗೆ ತಿದ್ದುವಿಕೆ ಇರುತ್ತಲ್ಲ,
ಕುಂಬಾರನ ಕೈಯಲ್ಲಿ ಮಣ್ಣು ಹೇಗೋ ಹಾಗೆ ವಾಸ್ತವಾಂಶ ಏನಂತಂದರೆ ದೇವರೇ ನಿಜವಾದ ಕುಂಬಾರನಾಗಿದ್ದಾನೆ. ಆತನೇ ನಮ್ಮನ್ನು ಉಂಟು ಮಾಡಿರುವಾತನಾಗಿದ್ದಾನೆ. ಹೇಗೆ ಮಣ್ಣಿನಿಂದಲೇ ನಮ್ಮನ್ನು ಉಂಟು ಮಾಡಿರುವಾತನಾಗಿದ್ದಾನೆ. ಅಷ್ಟು ಮಾತ್ರ ಅಲ್ಲ, ಆತನು ನಮ್ಮನ್ನು ನಿಜವಾದ ಕುಂಬಾರನಾಗಿ ನಮ್ಮ ಜೀವಿತದಲ್ಲಿ ನಮ್ಮನ್ನು ಆತ್ಮಿಕವಾಗಿಯೋ ಶಾರೀರಿಕವಾಗಿಯೋ ಬಲವಾಗಿ ನಿಲ್ಲಿಸೋ ಪ್ರಯತ್ನನ ಸತತವಾಗಿ ಮಾಡ್ತಾ ಇರ್ತಾರೆ. ಯಾವ ಕ್ಷಣದಲ್ಲೂ ಸಹ ಅವರು ಮೌನವಾಗಿಲ್ಲ, ಸತತವಾಗಿ ನಮ್ಮ ಸಂಗ್ರಹ ಇದು ಮಾಡ್ತಾರೆ. ಯಾಕೆಂದರೆ ನಮ್ಮನ್ನು ಅವರು ಬಲವಾಗಿ ಉಪಯೋಗಿಸ್ಬೇಕಾದ್ರೆ ಆರಂಭದಿಂದಲೇ ಬೇಸಿಕ್ಕಿಂದಲೇ ನಮ್ಮನ್ನು ಅವರು ಪರೀಕ್ಷಿಸಿ ತಿದ್ದಿ ರೂಪಿಸಿ, ಹೇಗೆ ಕುಂಬಾರನ ಪಾತ್ರೆಯನ್ನು ಸುಂದರವಾದ ಪಾತ್ರೆಗೆ ಇಟ್ಟಾಗ ಅದು ಉಪಯೋಗ ಆಗುತ್ತೋ ಆ ಸುಂದರವಾದ ಪಾತ್ರೆ ಮಾಡೋವರೆಗೂ ಸಹ ನಮಗೆ ಪರೀಕ್ಷೆಗಳನ್ನ ಆಗ್ತಾ ಬರ್ತಿರ್ತಾರೆ. ದೇವರಿಗೆ ಸ್ತೋತ್ರ. ಆ ಪರೀಕ್ಷೆ ಯಾರ ಸ್ವಂತ ಪ್ರಯತ್ನವೂ ಅಲ್ಲ, ಎಲ್ಲಿಂದಲೂ ಬಂದಿರಲ್ಲ, ದೇವರಿಂದಲೇ ಬಂದಿರುತ್ತೆ. ಆ ಪರೀಕ್ಷೆಯನ್ನು ಜಯಿಸೋದಕ್ಕೆ ಅವ್ರು ಸಹಾಯ ಮಾಡ್ತಾರೆ. ಅಷ್ಟು ಮಾತ್ರ ಅಲ್ಲ, ಯಾವ ಕ್ಷಣದಲ್ಲೂ ಸಹ ಅವ್ರು ನಮ್ಮನ್ನು ಬಿಟ್ಟು ಹೋಗಿರಲ್ಲ, ನಮ್ಮ ಸಂಗಡ ಇರ್ತಾರೆ. ದೇವರಿಗೆ ಸ್ತೋತ್ರ. ಸೊ ಹಾಗಾಗಿ ಪ್ರೀತಿ ದೇವ್ರ ಮಕ್ಕಳೇ, ದೇವರ ತಿದ್ದುವಿಕೆಯಲ್ಲಿ, ದೇವರ ಪರೀಕ್ಷೆಯಲ್ಲಿ ನಾವು ಅವ್ರಿಗೆ ನಂಬಿಕಸ್ಥರಾಗಿ ಒಪ್ಪಿಸ್ಕೊಟ್ಟು ಅದನ್ನು ನಾವು ದೀನತೆಯಿಂದಲೇ ಯಥಾರ್ಥದಿಂದಲೇ ಈ ಪರೀಕ್ಷೆ ಸಮಯದಲ್ಲೂ ಸಹ ದೇವ್ರು ನನ್ನ ಬಿಟ್ಟೋಗಿಲ್ಲ, ಇದು ನನ್ನ ದೇವರಿಗೆ ಹೊರ್ತು ಆದ್ದಲ್ಲ. ಈ ಪರೀಕ್ಷೆನಲ್ಲೂ ಸಹ ನನ್ನ ದೇವರು ನನ್ನ ಸಂಗಡ ಇದ್ದಾರೆ, ಅವರು ನನಗೆ ಸಹಾಯ ಮಾಡ್ತಾರೆ, ನಾನು ಪಾಸ್ ಆಗೋದಕ್ಕೆ ಅವ್ರು ನಂಗೆ ಸಹಾಯ ಮಾಡ್ತಾರೆ ಅನ್ನೋ ನನ್ನ ನಂಬಿಕೆ ನಮಗಿದ್ರೆ ಸಾಕು. ನಿಶ್ಚಯವಾಗಿ ಅವ್ರು ನಮ್ಮ ಸಂಗಡನೇ ಇದ್ದಾರೆ, ಸಹಾಯ ಮಾಡ್ತಾರೆ. ಪರೀಕ್ಷೆ ನಮಗೆ ಕೊರತೆ ಇದೆ, ನಮಗೆ ಕಷ್ಟ ಇದೆ, ನಮಗೆ ಬಲಹೀನತೆ ಇದೆ, ನಮಗೆ ಸಹಾಯದ ಅವಶ್ಯಕತೆ ಇದೆ. ಸೊ ಅವರಿಗಿದ್ದಾರೆ ಇವರಿಗಿದ್ದಾರೆ ಅಂತ ಬಂದಿರತಕ್ಕಂಥದ್ದು ದೇವರಿಂದ ಬಂದಿರತಕ್ಕಂಥದ್ದು ತಾನೇ. ಸೊ ಇದನ್ನು ಹೊಂದ್ಕೊಂಡ್ರೆ ಎಷ್ಟು ಚೆನ್ನಾಗಿರುತ್ತೆ, ಇದನ್ನು ಅನುಭವಿಸಿದ್ರೆ ಎಷ್ಟು ಚೆನ್ನಾಗಿರುತ್ತೆ ಅಂತಂದರೆ ನಿಶ್ಚಯವಾಗಲೂ ಮೋಸ ಹೋಗ್ತೀರ ನೀವು. ಪರೀಕ್ಷೆ ಹಾಕಿರ್ತಕ್ಕಂಥವ್ರು ದೇವರೇ ಆಗಿರ್ತಾರೆ. ಸೊ ಆ ಪರೀಕ್ಷೆಯಲ್ಲಿ ನಾವು ಪಾಸ್ ಆಗೋದಕ್ಕೂ ಅವರೇ ಸಹಾಯ ಮಾಡ್ತಾರೆ. ನಾವು ನಮಗಿರ್ತಕ್ಕಂಥ ಒಂದು ಮಧ್ಯೆ ಏನು ಅಂತಂದರೆ ಆ ವಾಕ್ಯದ ಪ್ರಕಾರದಲ್ಲಿ ನಾವು ಅದನ್ನು ಜಯಿಸಬೇಕು. ವಾಕ್ಯದ ಪ್ರಕಾರವಾಗಿ ಅದನ್ನು ನಾವು ಫೇಸ್ ಮಾಡಬೇಕು. ಸೊ ಆಗ ಕರ್ತನಿಗೆ ಮೆಚ್ಚುಗೆ ಆಗುತ್ತೆ, ದೇವರೇ ನಮ್ಮನ್ನು ರ್ಯಾಂಕಲ್ಲಿ ಪಾಸ್ ಮಾಡ್ತಾರೆ. ಸೊ ಆ ಪಾಸ್ ಮಾಡೋರಿಗೆ ನಾವು ನಂಬಿಕಸ್ಥರಾಗಿ ವಾಕ್ಯ ಏನು ಹೇಳುತ್ತೆ, ಓಕೆ, ನಮ್ಮ ಸುತ್ತ ಇರ್ತಕ್ಕಂಥದ್ದೆಲ್ಲ ಓಕೆ, ನಾವು ಬಂದಿರ್ತಕ್ಕಂಥದ್ದೆಲ್ಲ ಓಕೆ, ವಾಕ್ಯ ಏನು ಹೇಳುತ್ತೆ ಅದನ್ನೇ ಹೇಳ್ತಾ ಇದೆಯಾ ವಾಕ್ಯ? ಇಲ್ಲ, ವಾಕ್ಯ ಏನು ಹೇಳ್ತಿದೆ ಅದರಲ್ಲಿ ನಾವು ಬಲವಾಗಿ ನಿಂತ್ಕೊಂಡ್ರೆ ನಮ್ಮನ್ನು ಪಾಸ್ ಮಾಡೋರು ಯಾರು ಅಲ್ಲ, ದೇವರೇ ನಮ್ಮನ್ನು ಪಾಸ್ ಮಾಡೋರಾಗಿರ್ತಾರೆ. ಅವ್ರು ನಮ್ಮನ್ನು ರ್ಯಾಂಕಲ್ಲಿ ಪಾಸ್ ಮಾಡಬೇಕು, ಫಸ್ಟ್ ಕ್ಲಾಸ್ ಪಾಸ್ ಮಾಡಬೇಕು, ಸೆಕೆಂಡ್ ಕ್ಲಾಸ್ ಪಾಸ್ ಮಾಡಬೇಕು, ಥರ್ಡ್ ಕ್ಲಾಸ್ ಪಾಸ್ ಮಾಡಬೇಕು, ಅದನ್ನು ಅವರೇ ಮಾಡ್ತಾರೆ. ಸೊ ಯೇಸು ಕ್ರಿಸ್ತರು ಹೇಳ್ತಾರೆ, ಯಾವನು ಇಬ್ಬರು ಯಜಮಾನರಿಗೆ ವಿಧೇಯನಾಗ್ಲಾರ, ಒಬ್ಬನ ಹೊಂದ್ಕೋತಾನೆ, ಒಬ್ಬನ ತಿರಸ್ಕರಿಸ್ತಾನೆ. ನೀವು ಹಣವನ್ನು ಪ್ರೀತಿ ಮಾಡೋದಾದರೆ ಹಣನ ಹೊಂದ್ಕೊಂಡು ನನ್ನನ್ನು ತಿರಸ್ಕಾರ ಮಾಡ್ತೀರಾ, ನೀವು ನನ್ನನ್ನು ಪ್ರೀತಿ ಮಾಡೋದಾದ್ರೆ ಹಣನ ತಿರಸ್ಕಾರ ಮಾಡ್ತೀರಾ. ನೀವು ಹಣನೂ ಹೊಂದ್ಕೊಂಡು ನನ್ನನ್ನು ಹೊಂದ್ಕೊಳ್ಳೋಕ್ಕೆ ಎಂದಿಗೂ ಸಾಧ್ಯವಿಲ್ಲ ಅಂತ ಖಚಿತವಾಗಿ ದೇವರು ಹೇಳಿದ್ದಾರೆ. ಸೊ ಹಾಗಾಗಿ ನಮಗೆ ದೇವರು ಇದನ್ನೆಲ್ಲವನ್ನು ಅಧಿಕ ಕೊಟ್ಟಿದ್ದಾರೆ, ಇದನ್ನು ಅಧಿಕ ಕೊಟ್ಟಿದ್ದಾರೆ ಅಂದರೆ ಯಾವತ್ತೂ ಸಾಧ್ಯವಿಲ್ಲ. ದೇವರು ನಮಗೆ ಕೊಡ್ತಕ್ಕಂಥದ್ದು ಒಂದು ಆ ಮಾರ್ಗದಲ್ಲಿರ್ತಾರೆ, ಇಲ್ಲಾಂದರೆ ಈ ಮಾರ್ಗದಲ್ಲಿರ್ತಾರೆ. ಸೊ ಹಾಗಾಗಿ ದೇವರು ನಮ್ಮ ವಾಕ್ಯದ ಪ್ರಕಾರವಾಗಿ ನಾವು ನಿಲ್ಲೋದೇ ಆದರೆ ಪಾಸ್ ಮಾಡೋರು ದೇವರೇ ಆಗಿರ್ತಾರೆ. ಸೊ ಹಾಗಾಗಿ ಆ ಪರೀಕ್ಷೆಯಲ್ಲಿ ನಂಬಿಕಸ್ಥರಾಗಿ ದೇವರಿಗೆ ವಿಧೇಯರಾಗಿರಿ. ದೇವರು ನಿಮ್ಮನ್ನು ಪಾಸ್ ಮಾಡ್ತಾರೆ. ಅಷ್ಟು ಮಾತ್ರ ಅಲ್ಲ, ತನ್ನ ಚಿತ್ತಾನುಸಾರವಾಗಿ ನಿಮ್ಮನ್ನು ಶಕ್ತವಾಗಿ ಉಪಯೋಗಿಸ್ತಾರೆ. ಆಮೇನ್. ಭವಿಷ್ಯವನ್ನು ಅತ್ಯಂತ ಉತ್ತಮವಾದ ರೀತಿಯಲ್ಲಿ ರೂಪಿಸ್ಕೊಡ್ತಾರೆ ಅವರೇ. ಅಷ್ಟು ಮಾತ್ರ ಅಲ್ಲ, ಜೊತೆಯಲ್ಲಿ ನಡೆಸ್ತಾರೆ. ಆಮೇನ್. ಪ್ರಾರ್ಥಿಸಿಕೊಳ್ಳೋಣ. ಸಕಲ ಸೃಷ್ಟಿಕರ್ತನೆ, ಸರ್ವಾಧಿಕಾರಿಯೇ, ಸಾರ್ವಭೌಮನೆ, ಉನ್ನತನೇ, ಮಹೋನ್ನತನೇ, ಮಹಾಪರಿಶುದ್ಧನೇ, ಪ್ರೀತಿ ಸ್ವರೂಪನೇ, ನೀತಿವಂತನೇ, ಅಧಿಪತಿಯೇ, ಸೇನಾಧೀಶ್ವರನೇ, ಇರುವಾತನೇ, ಸರ್ವವ್ಯಾಪ್ಯಸಪ್ಪ. ಇದನ್ನೇ ವಾಕ್ಯಗಳ ಮೂಲಕವಾಗಿ ನಮ್ಮ ಸಂಗಡ ಮಾತಾಡಿದಂಥ ನಿಮ್ಮ ಪ್ರೀತಿಗಾಗಿ ನಂಬಿಗಸ್ತಿಗೆ ನಿಮಗೆ ಸ್ತೋತ್ರ. ಕರ್ತನೆ, ನೀನು ಒಬ್ಬ ತಂದೆ ತಾನು ಪ್ರೀತಿಸೋ ಮಗನನ್ನು ಶಿಕ್ಷಿಸೋ ಪ್ರಕಾರವಾಗಿ ನೀವು ಯಾರನ್ನ ಪ್ರೀತಿಸ್ತೀರೋ ಅವ್ರನ್ನ ತಿದ್ದುತ್ತೀರಾ. ಅಷ್ಟು ಮಾತ್ರ ಅಲ್ಲ, ಅವ್ರಿಗೆ ಪರೀಕ್ಷೆಯನ್ನು ಕೊಟ್ಟು ತಿದ್ದಿ ಪಾಸ್ ಮಾಡಿ, ಅಷ್ಟು ಮಾತ್ರ ಅಲ್ಲ, ನಿಮ್ಮ ಚಿತ್ತದಲ್ಲಿ ಉತ್ತಮವಾದಂತಹ ಪಾತ್ರೆಗೆ ಅವ್ರನ್ನ ಉಪಯೋಗಿಸ್ತೀರಾ. ಅದಕ್ಕಾಗಿ ಸ್ತೋತ್ರ. ಆದರೆ ಬರೀತಕ್ಕಂಥ ಪ್ರತಿ ಪರೀಕ್ಷೆಗೆ ನಂಬಿಗಸ್ತರಾಗಿ ಒಪ್ಪಿಸ್ಕೊಳ್ತಕ್ಕಂಥ ಪ್ರತಿಯೊಂದಿನ ಜನರನ್ನು ನೀವು ಉಪಯೋಗಿಸಿ, ಅವ್ರಿಗೆ ಸಹಾಯ ಮಾಡಿ, ಅವ್ರು ನಿಮ್ಮ ಪಾತ್ರೆಗೆ ಉಪಯೋಗಿಸಿ. ನಿಮಗೆ ಮಹಿಮೆಯಾಗಲಿ, ನಿಮ್ಮ ಜನರಿಗೆ ಆಶೀರ್ವಾದವಾಗಲಿ. ಆಮೇನ್. ನಿನ್ನ ಜನರು ಕೈ ಮಾಡ್ತಕ್ಕಂಥ ಕೆಲಸವನ್ನು ಆಶೀರ್ವದಿಸು, ಅವರ ಅಗತ್ಯಗಳನ್ನ ಪೂರೈಸಿ, ಕೊರತೆಗಳನ್ನ ನೀಗಿಸು. ಆಮೇನ್. ಅಪ್ಪ, ಅವರು ಯಾವ ಕಾರ್ಯದಲ್ಲಿ ನಿರೀಕ್ಷೆ ಒಳಗಿದ್ದಾರೆ, ಮಕ್ಕಳ ವಿದ್ಯಾಭ್ಯಾಸ, ಆರೋಗ್ಯ, ಅವರ ಜೀವನ ಅವಶ್ಯಕತೆಗಳ ಅಗತ್ಯಗಳು, ಯೌವನಸ್ಥರ ವಿದ್ಯಾಭ್ಯಾಸ, ಆರೋಗ್ಯ, ಅವರ ಜೀವನ ಅವಶ್ಯಕತೆಗಳ ಅಗತ್ಯಗಳು, ಕೆಲಸ, ಬಿಸಿನೆಸ್, ಸೇವೆ, ವಿವಾಹ ಕಾರ್ಯ, ವಯಸ್ಸಾದವರ ಜೀವನ ಅವಶ್ಯಕತೆಗಳ ಅಗತ್ಯಗಳು, ಆರೋಗ್ಯ, ಸೇವೆ, ಯಾವ ಕಾರ್ಯದಲ್ಲಿ ಅವರು ನಿರೀಕ್ಷೆ ಒಳಗಿದ್ದಾರೆ ಆ ಕಾರ್ಯದಲ್ಲಿ ತಕ್ಕ ಸಮಯದಲ್ಲಿ ನಿಮ್ಮ ಚಿತ್ತಾನುಸಾರವಾಗಿ ಅದನ್ನು ಹೊಂದ್ಕೊಳ್ಳಿ. ಆಮೇನ್. ನೀವು ಹಾಗೆ ಮಾಡೋ ಪ್ರೀತಿಗಾಗಿ ನಂಬಿಗಸ್ತಿಗೆ ನಿಮಗೆ ಸ್ತೋತ್ರ. ನಮ್ಮ ಪ್ರಾರ್ಥನೆ ನೀವು ಕೇಳಿದ್ದೀರಾ, ಅದರಂತೆ ನಡೆಸ್ತಿರೋದಕ್ಕಾಗಿ ಸ್ತೋತ್ರ. ನಮ್ಮ ಪ್ರಾರ್ಥನೆಯನ್ನು ನಮ್ಮ ರಕ್ಷಕನಾದ ಯೇಸು ಕ್ರಿಸ್ತರ ಅತಿ ಪರಿಶುದ್ಧವಾದ ನಾಮದಲ್ಲಿ ಪ್ರಾರ್ಥಿಸಿ ನಿಮ್ಮ ಪಾದಗಳು ಸಲ್ಲಿಸಿ
ನಾವು ಬೇಡುವಂತೆ ದೇವರು ನಮ್ಮ ಜೀವಗಳ ತಂದೆ. ಆಮೇನ್. ಗಾಡ್ ಬ್ಲೆಸ್ ಯು ಆಲ್. ದೇವರು ತಾನೇ ಅದರ ವಾಕ್ಯಗಳ ಮೂಲಕವಾಗಿ ನಮ್ಮ ಸಂಗಡ ಮಾತನಾಡಿದ್ದಾರೆ, ನಮ್ಮನ್ನು ಆಶೀರ್ವದಿಸಿದ್ದಾರೆ. ಆಮೇನ್. ಆಲ್ ದಿ ಬೆಸ್ಟ್.